ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ರಸ್ತೆಗಳ ಗಂಡಾಗುಂಡಿಗೆ ಬ್ರೇಕ್ ಬೀಳುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬೆಂಗಳೂರಿನ ಯಾವ ರಸ್ತೆಗಳು ಹಾಗಾದ್ರೆ ಸೇಫ್ ಅಲ್ವಾ ಅನ್ನುವಂತಹ ಪ್ರಶ್ನೆ. ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂದೆನೆ ಗುಂಡಿಯ ಗಂಡಾಂತರ ಆತಂಕ ಮೂಡಿಸ್ತಾ ಇದೆ. ಬಿಬಿಎಂಪಿಯ ಎದುರಿನ ರಸ್ತೆ 5-6 ಅಡಿ ಆಳಕ್ಕೆ ರಸ್ತೆ ಕುಸಿಯುವಂತಹ ಆತಂಕ ನಿರ್ಮಾಣವಾಗಿದೆ. ನಿತ್ಯ ಆತಂಕದಲ್ಲಿಯೇ ಜೀವ ಭಯದಲ್ಲಿಯೇ ವಾಹನ ಸವಾರರು ಸಂಚಾರ ಮಾಡಬೇಕಾದ ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯ ಎದುರಲ್ಲಿಯೇ ನಿರ್ಮಾಣವಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬೆಂಗಳೂರಿನ ರಸ್ತೆಗಳನ್ನು ಗುಂಡಿ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾರೆ, ಫಳಫಳ ಹೊಳೆಯುವ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಅವರ ಕಚೇರಿಯ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲ. ಇದು ಬೆಂಗಳೂರಿನ ಜನರ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ. ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಬೆಂಗಳೂರಿಗರು. ಇವರು ಕಚೇರಿ ಎದುರಿಗಿರುವಂತಹ ಗುಂಡಿನೇ ಇವ್ರ ಕೈಯಲ್ಲಿ ಮುಚ್ಕೊಳ್ಳೋಕ್ಕಾಗ್ತಿಲ್ಲ, ಇನ್ನು ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳನ್ನು ಹೇಗೆ ಮುಕ್ತಿ ಭಾಗ್ಯ ಕಲ್ಪಿಸ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನು ನಾವು ನೋಡ್ತಾ ಇದ್ವಿ, ತೋರಿಸ್ತಾ ಇದ್ವಿ. ಈಗ ಬಿಬಿಎಂಪಿಯ ಮುಖ್ಯ ಕಚೇರಿಯ ಮುಂಭಾಗದಲ್ಲಿಯೇ ರಸ್ತೆಯಲ್ಲಿ ಗುಂಡಿ ಬಿದ್ದಿರುವಂಥದ್ದು ಏನು ಕತೆ ಇದು ಅಂತ? ಪ್ರೇಮ್, ಬೆಂಗಳೂರಿನ ಯಾವ ರಸ್ತೆಯಲ್ಲಿ ಓಡಾಡಿದ್ರು ಕೂಡ ಈ ಮಟ್ಟಕ್ಕೆ ಡೇಂಜರಸ್ ಅನ್ನೋ ಥರದ ಅನುಮಾನ ಮೂಡೋ ಥರದ ಆತಂಕ ಮೂಡಿಸುವಂಥ ಘಟನೆಗಳಾಗ್ತಿದೆ. ಯಾಕಂದರೆ ಪದೇ ಪದೇ ರಸ್ತೆಯಲ್ಲಿ ಗುಂಡಿಗಳು ಬೀಳ್ತಾ ಇರುವಂಥದ್ದು, ಅಂದರೂ ಏಕಾಏಕಿ ಕುಸಿಯೋದಂದರೆ ನಿಜಕ್ಕೂ ಕೂಡ ಓಡಾಡೋದಕ್ಕೆ ವಾಹನ ಸಂಚಾರಕ್ಕೂ ಕೂಡ ಭಯ ಆಗುತ್ತೆ. ಈಗ ನಾನು ತೋರಿಸ್ತೀನಿ ಯಾವ ಮಟ್ಟಕ್ಕೆ ಇದು ಗುಂಡಿ ಕುಸಿದಿದೆ ಅನ್ನುವಂಥದ್ದನ್ನು. ಅಂದರೆ ಸುಮಾರು ಒಂದು 5-6 ಅಡಿ ಆಳಕ್ಕೆ ಹೋಗುತ್ತೆ. ಇದು ಯಾವಾಗ ಬೇಕಾದರೂ ಕುಸಿಬೋದು. ಅಂದರೆ ಇದು ಏನೂ ಇಲ್ಲ, ಸಂಪೂರ್ಣವಾಗಿ ಇದು ಸೀಳ್ ಬಿಟ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಅಂದರೆ ಯಾವುದಾದ್ರೂ ವಾಹನ ಈ ಕಡೆ ಏನಾದರೂ ಓಡಾಡದೆ ಕುಸಿದು ಹೋಗುತ್ತೆ. ಅಷ್ಟರ ಮಟ್ಟಿಗೆ ಕುಸಿದಿದ್ರು ಕೂಡ ಯಾಕೆ ಬಿಬಿಎಂಪಿ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥದ್ದು. ಅಂದರೆ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಈ ಮಟ್ಟಕ್ಕಿನ ಅನಾಹುತ ಆಗ್ತಾ ಇದೆ, ಆತಂಕ ಮೂಡಿಸುವಂಥ ರಸ್ತೆ ಕುಸಿದಿದೆ, ಆದರೂ ಕೂಡ ಯಾಕೆ ಯಾರು ಎಚ್ಚೆತ್ಕೊಂಡಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಪ್ರಶ್ನೆಯಾಗಿ ಕಾಡುತ್ತೆ. ಇತ್ತೀಚೆಗೆ ಅದು ಕೂಡ ಮಳೆ ಯಾವಾಗ ಶುರುವಾಯಿತು ಆಗ್ಲಿಂದಲೂ ಕೂಡ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಇದೇ ರೀತಿಯಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಏಕಾಏಕಿ ರಸ್ತೆ ಕುಸಿಯುತ್ತೆ, ವಾಹನ ಸವಾರರು ಒಂದು ರೀತಿ ಆತಂಕದಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಪಾದಚಾರಿಗಳಂತೂ ಕೂಡ ಎಲ್ಲಿ ಗುಂಡಿ ಇರುತ್ತೋ, ಎಲ್ಲಿ ರಸ್ತೆ ಇರುತ್ತೋ ಅನ್ನೋ ಥರದ ಆ ಥರದ ಅನುಮಾನಗಳಲ್ಲೇ ಓಡಾಡಬೇಕು. ಆ ಥರದ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇವರು ಹೇಳ್ತಾರೆ 1000 ಗುಂಡಿ ಇದೆ, 1200 ಗುಂಡಿ ಇದೆ ಅಂತ ಲೆಕ್ಕ ಹೇಳಿಬಿಟ್ಟು ನಾವು ಮುಚ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗದಲ್ಲೇ ಕಳೆದ ನಿನ್ನೆಯಿಂದಲೂ ಕೂಡ, ಅಂದರೆ ನಿನ್ನೆ ಇದು ಕುಸಿದಿದೆ, ನಿನ್ನೆಯಿಂದಲೂ ಕೂಡ ಇದೇ ಥರದ ಪರಿಸ್ಥಿತಿ. ಈಗ ನಾವು ಬಂದ ಮೇಲೆ ಈ ದಾರ ಕಟ್ಟಿ ನಾವು ಪೊಲೀಸರಿಗೆ ಹೇಳಿ ಬ್ಯಾರಿಕೇಡ್ ಅನ್ನು ಹಾಕಿಸಿದ್ವಿ, ಆದರೆ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿಗಳು ಯಾರು. ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಬಿಬಿಎಂಪಿಯ ಮುಖ್ಯ ಕಚೇರಿಯ ಎದುರುಗಡೆ ಬಿದ್ದಿರುವಂತಹ ಗುಂಡಿ ಸಹ ಈಗಾದರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.